ಬೆಳಗ್ಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ ಸರ್, ರೆಜಿಮ್ ಪರವಾಗಿ ನಿರಂತರವಾಗಿ ಹೋರಾಡ್ತಾ ಇದ್ದಂಥ ಇರಾನಿನ ಸಂಗೀತಗಾರನೊಬ್ಬ ನಾವು ನಿಮ್ಮ ಪವರ್ ಪ್ಲಾಂಟ್ಗಳನ್ನು ಹೊಡಿತೀವಿ ಅಂದಾಗ ಆ ಪವರ್ ಪ್ಲಾಂಟ್ ಮುಂದೆ ಕೂತ್ಕೊಂಡು ಪರ್ಷಿಯನ್ ವಾದ್ಯವೊಂದನ್ನು ನುಡಿಸ್ತಾ ನಮ್ಮ ಪವರ್ ಪ್ಲಾಂಟಿಗೆ ಏನು ಮಾಡಬೇಡಿ ಅಂತ. ಆತ ಇಷ್ಟು ವರ್ಷಗಳ ಕಾಲ ಇರಾನಿಯನ್ನ ಇಸ್ಲಾಮಿಕ್ ರೆಜಿಮ್ ವಿರುದ್ಧ ಹೋರಾಡ್ತಾ ಇದ್ದಂಥ ಸಂಗೀತಗಾರನೇ. ಆತನಿಗೆ ತನ್ನ ದೇಶದ ಪವರ್ ಪ್ಲಾಂಟ್ಗಳನ್ನು ಅಮೆರಿಕ ಹೊಡೆಯೋದು ಇಷ್ಟ ಇಲ್ಲ. ಆ ಥರದ ಮನಸ್ಥಿತಿ ಕನ್ಸಿಡರಬಲ್ ಪರ್ಸೆಂಟೇಜ್ ಇದೆ ಇರಾನ್ನಲ್ಲಿ ಅಂತ. ಅದನ್ನ ನಾನು ಒಪ್ಕೋತೀನಿ ಖಂಡಿತ. ಈ ರೀತಿ ಈ ಸಿವಿಲಿಯನ್ ಟಾರ್ಗೆಟ್ಸ್ ಇದೆಯಲ್ಲ, ಅಫ್ಕೋರ್ಸ್ ಯುದ್ಧ ಆಲ್ ಔಟ್ ವಾರ್ ಅಂದ್ರೆ ಎಲ್ಲವೂ ಟಾರ್ಗೆಟ್ಗಳೇ ಆಗ್ತವೆ. ಆದ್ರೂ ಸಹ ಈ ಸಿವಿಲಿಯನ್ ಟಾರ್ಗೆಟ್ಗಳನ್ನ ಹಾಳು ಮಾಡೋದು ನ್ಯಾಚುರಲಿ ಯಾವುದೇ ಒಂದು ಪ್ರಜೆಗೆ ದೇಶವಾಸಿಗೆ ಇಷ್ಟ ಆಗೋದಿಲ್ಲ. ರೆಜಿಮ್ ವಿರುದ್ಧ ಹೋರಾಡಿ ಸಪೋರ್ಟ್ ಮಾಡ್ತೀವಿ. ಅದು ನಮ್ಮನ್ನು ಈ ರೀತಿ ಸ್ಟೋನೇಜ್ಗೆ ತಳ್ಳುವಂಥದ್ದು ಇರಾನ್ ಅನ್ನ. ಇದನ್ನ ಆಕ್ಚುಲಿ ಇರಾನಿಯನ್ಸು ಆಮೇಲೆ ಒಪ್ಪೋದಿಲ್ಲ. ಇದನ್ನ ನಾನು ಒಪ್ಕೋತೀನಿ. ಟ್ರಂಪ್ ಈ ವಿಷಯದಲ್ಲಿ ಪ್ರಶ್ನೆ ಇತ್ತು ಸೂಪರ್ ಪವರ್ ಸ್ಟೇಟಸ್ ಯಾಕೆ ಅಂತಂದ್ರೆ ನೋಡಿ, ಕೊರಿಯಾ ಮತ್ತು ಹಿಂದಿನ ಯುದ್ಧಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಶೀತಲ ಸಮರ ಇತ್ತು. ಅವಾಗೇನು ಗ್ಲೋಬಲೈಸೇಷನ್ನ ಫ್ರೂಟ್ ಬಂದು ಬೇರೆ ಬೇರೆ ದೇಶಗಳು ಏನು ಭಾರಿ ಆರ್ಥಿಕವಾಗಿ ಸಮೃದ್ಧ ಸದೃಢ ಇರಲಿಲ್ಲ. ಅದಾದ ನಂತರ ಇರಾಕ್ ಮತ್ತು ಅಫ್ಘಾನಿಸ್ತಾನ್ ವಾರ್ನ ಸಂದರ್ಭದಲ್ಲಿ ಒಂದು ರೀತಿಯ ಯುನಿಟ್ರಿ ಏಕಚಕ್ರಾಧಿಪತ್ಯ ಇತ್ತು ಅಮೆರಿಕದ್ದು ಪೋಸ್ಟ್ ಕೋಲ್ಡ್ ವಾರ್ನ ನಂತರ ನಡೆದಿರ್ತಕ್ಕಂಥ ಯುದ್ಧಗಳು. ಆದರೆ ಈಗ ನಡೀತಿರ್ತಕ್ಕಂಥ ಯುದ್ಧ ಮತ್ತು ಅದರಿಂದ ಆಗ್ತಿರ್ತಕ್ಕಂಥ ಎಕನಾಮಿಕ್ ತಲ್ಲಣ ಏನಿದೆ ಅದು ಅಮೆರಿಕನ್ನ ಅಟ್ಲೀಸ್ಟ್ ಇನ್ ಪರ್ಸೆಪ್ಷನ್ ನೀವು ದೊಡ್ಡಣ್ಣ, ಯುವರ್ ಅಂಕಲ್ ಸ್ಯಾಮ್, ನೀವು ಹೇಳಿದ್ದೆಲ್ಲ ನಡೆಯುತ್ತೆ ಅನ್ನೋದನ್ನು ಒಪ್ಪಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಮುಂದೇನಾಗುತ್ತೆ ವಿ ಕಾಂಟ್ ಪ್ರೆಡಿಕ್ಟೆಡ್. ಖಂಡಿತ. ಇನ್ಫ್ಯಾಕ್ಟ್ ಆದ್ರೆ ನಮ್ಗೆ ನೋಡಿದ್ರೆ ಈ ದೇಶಗಳು ಯಾವುದು ಯುರೋಪ್ ಆಗಲಿ, ಜಪಾನ್, ಕೊರಿಯಾ, ಆಸ್ಟ್ರೇಲಿಯಾ, ಟ್ರಂಪ್ ಹೇಳಿದ್ದು, ಆಸ್ಟ್ರೇಲಿಯಾ ಸಹ ಹೇಳಿದ್ರು ಅಮೆರಿಕ ಪರವಾಗಿಲ್ಲ ಅಂತ. ಆದ್ರೆ ಅಮೆರಿಕ ಪರವಾಗಿ ಆ ದೇಶಗಳು ಇಲ್ಲ ಅಂದ್ಕೊಂಡು ಟ್ರಂಪ್ ಕೈ ಚೆಲ್ಲಿ ಕೂತಿದ್ದಾರ? ಇಲ್ಲ, ಯುದ್ಧವನ್ನ ದೊಡ್ಡದಾಗಿ ಮುಂದುವರಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೇಳಿ, ಜಪಾನ್ ಮತ್ತೆ ಕೊರಿಯಾದ ಸೆಕ್ಯೂರಿಟಿನ ನೋಡ್ಕೋತಾ ಇರೋದೇ ಅಮೆರಿಕದ ಮೋರ್ ದೆನ್ 50,000 ಸೋಲ್ಜರ್ಸ್ ಅಲ್ಲಿದ್ದಾರೆ. ಆ ಸೋಲ್ಜರ್ಸ್ ಹೋದ್ರೆ ಕೊರಿಯಾ ಮತ್ತೆ ಜಪಾನ್ ನ ಮಾಡೋದಕ್ಕೆ ತಮ್ಮ ಕೈಯಲ್ಲೂ ಆಗೋದಿಲ್ಲ. ನ್ಯಾಟೋದ್ದು ಬಜೆಟ್ ನ 67% ಮಾಡೋದು ಅಮೆರಿಕ. ನ್ಯಾಟೋದಿಂದ ಹೊರಗೋಯ್ತು ಅಂತ ಹೇಳಿದ್ರೆ ಯುರೋಪಿಯನ್ ದೇಶಗಳು ತಮ್ಮ ನ್ಯಾಟೋವನ್ನೇ ಉಳಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಅವುಗಳ ಸಹಾಯ ಇಲ್ಲದೆ ನಾನು ಇರಾನ್ ವಿರುದ್ಧ ಹೋರಾಡ್ಲಾರೆ ಅಂತ ಟ್ರಂಪ್ ಏನು ಕೈ ಚೆಲ್ಲಿ ಕೂತಿಲ್ಲ. ಅಂದ್ರೆ ತಮ್ಮ ಫ್ರಸ್ಟ್ರೇಷನ್ ಅಂದ್ರೆ ಒಂದು ಅಸಂತೋಷವನ್ನು ಅವ್ರು ಹೇಳ್ಕೊತಾ ಇದ್ದಾರೆ ಅಷ್ಟೇ. ಅದು ನೀವು ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಮನೆಗೆ ಹೊಟ್ಟೋಗ್ಬಿಡ್ತೀನಿ, ಸೋತೋಗಿ ಅಂತ ಟ್ರಂಪ್ ಹೇಳ್ತಾ ಇಲ್ಲ. ಟ್ರಂಪ್ ಮತ್ತೆ ಅಮೆರಿಕ ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ತವೆ. ತಾವೊಂದು ಮಾತು ಹೇಳಿದ್ರೆ ಟ್ರಂಪ್ ಭಾರಿ ಪ್ರಮಾಣದ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೆ ಅಂತ. ಬಟ್ ಯುದ್ಧ ಮುಂದುವರಿತಾ ಇರೋದು ಟ್ರಂಪ್ ಕಾರಣಕ್ಕಲ್ಲ, ಟ್ರಂಪ್ ಈಗೋ ಕಾರಣಕ್ಕೆ ಅಂತ ಅನಿಸ್ತಾ ಇದೆ. ಇಲ್ಲ, ಇದು ಒಂದು ತಪ್ಪು ಕಲ್ಪನೆ. ಇನ್ಫ್ಯಾಕ್ಟ್ ಟ್ರಂಪ್ ಯುದ್ಧ ಮಾಡ್ತಾ ಇರೋದು ಇರಾನ್ ಅದು ಅಣ್ವಸ್ತ್ರಗಳನ್ನ ಗಳಿಸ್ಕೋಬಾರದು ಅಂತ. ಆ ಗಳಿಸ್ಕೋಬಾರ್ದು ಅನ್ನೋದಾದ್ರೆ ಅಲ್ಲಿರೋ ರೆಜಿಮನ್ನೇ ತೆಗಿಬೇಕು ಅಂತ. ಈ ಕಾರಣಕ್ಕೆ ಈಗೋ ಎಂಥದೂ ಇಲ್ಲ. ಇನ್ಫ್ಯಾಕ್ಟ್ ಅದನ್ನ ಟ್ರಂಪ್ ಮಾತಾಡೋ ರೀತಿಯಲ್ಲಿ ಅದನ್ನ ಹೇಳಿಕೆ ಅದ್ರಲ್ಲಿ ನಾವು ಈಗೋ ಅಂತ ಅನ್ಕೋತೀವಿ. ರಿಯಲ್ ರೀಸನ್ ಇರೋದು 2018 ನೋಡ್ತಾ ಇದ್ದೀನಿ ನಾನು. ರಿಯಲ್ ರೀಸನ್ ಇದ್ರು ಇರಾನ್ ಅಣ್ವಸ್ತ್ರಗಳನ್ನ ಗಳಿಸ್ಕೋಬಾರದು. ಇದೇ ಟ್ರಂಪ್ ಉದ್ದೇಶ, ಮತ್ತೇನು ಇಲ್ಲ. ಆದ್ರೆ ಅದನ್ನ ಸರಿಯಾಗಿ ಹೇಳೋ ಈ ರೀತಿ ಬರೋದಿಲ್ಲ ಆ ಮನುಷ್ಯನಿಗೆ, ಆಯ್ತಾ? ಅದರಿಂದ ಅವರ ಮಾತುಗಳಿಗೆ ಗಮನ ಕೊಡಬೇಡಿ. ಆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನಷ್ಟೇ ನೋಡಿ. ಭಾವನಾ ಓಂಕೋ ಸಮಜಿ ಅಂತ. ಎಂತದು ಭಾವನಾ ಓಂಕೋ ಸಮಜಿ ಅಂತ ಹಿಂದೊಬ್ಬ ತುಂಬ ಪಾಪ್ಯುಲರ್ ಸ್ಟ್ಯಾಂಡಪ್ ಕಾಮಿಡಿಯನ್ ಇದ್ರು. ಅವ್ರು ಏನೇ ಹೇಳಿದ್ಮೇಲೆ ಭಾವನಾ ಓಂಕೋ ಸಮಜಿಯ ಬಾತೋಪೆ ಮಜ್ಜಾಯಿ ಅಂತ ಹೇಳ್ತಾರೆ. ವಿಂಗ್ ಕಮಾಂಡರ್ ರಾಜೀವ್ ಸರ್, ಗೆಲುವು ಅಂದ್ರೇನು, ಸೋಲು ಅಂದ್ರೇನು ಈ ಯುದ್ಧದಲ್ಲಿ? ಶಿಲಾಯುಗಕ್ಕೆ ಇರಾನನ್ನು ಕಳಿಸುವುದು ಅಮೆರಿಕಕ್ಕಾಗುವ ಗೆಲುವ? ಎಷ್ಟು ಹೊಡಿತೀರೋ ಹೊಡಿರಿ, ನಾವು ನಮ್ಮ ಹತ್ರ ಇರುವ ಸಣ್ಣ ಪುಟ್ಟ ಆಯುಧಗಳನ್ನೇ ಬಳಸ್ಕೊಂಡು ರೆಸಿಸ್ಟ್ ಮಾಡ್ತೀವಿ ಅನ್ನೋದು ಇರಾನಿನ ಗೆಲುವ? ಪ್ರೇಮ್ಶೇಖರ್ ಸರ್ ಅವ್ರು ಹೇಳಿದಾಗ ಇರಾನಿನ ಗೆಲುವು ಏನಂದ್ರೆ ತನ್ನ ಒಂದು ಗವರ್ಮೆಂಟ್ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ನಾವು ಬೆಂಬಲಿಸಬಹುದು, ಅದಕ್ಕೆ ಟೀಕೆ ಮಾಡಬಹುದು, ಏನಾದ್ರೂ ಮಾಡಬಹುದು. ಬಟ್ ಈಗಿರೋ ಲೆಜಿಟಿಮೇಟ್ ಗವರ್ಮೆಂಟ್ ಈಸ್ ಒನ್ ದಟ್ ವಿ ಹ್ಯಾವ್ ದ ಯೂನಿಟ್ ಗ್ಲೋಬಲ್ ವರ್ಲ್ಡ್ ಹಸ್ ರೆಕಗ್ನೈಸ್ಡ್. ಆ ಒಂದು ಸ್ಟ್ರಕ್ಚರ್ ಉಳ್ದಲ್ಲಿ ಇರಾನ್ ಗೆದ್ದ. ಎರಡನೇದು, ಇರಾನ್ ಏನಾದ್ರು ಬಾಲ್ಕನೈಸ್ ಆಗದೆ ಒಂದು ಸಾವರಿನ್ ನೇಷನ್ ಆಗಿ ಉಳಿದ್ರೆ ಇರಾನ್ ಗೆದ್ದ. ಅಮೆರಿಕ ಗೆಲ್ಲದು ಈದರ್ ರೆಜಿಮ್ ಚೇಂಜ್ ಆಗಿ ಒಂದು ಪ್ರೋ ಅಮೆರಿಕನ್ ಗವರ್ಮೆಂಟ್ ಏನಾದ್ರೂ ಅಲ್ಲಿ ಆಡಳಿತಕ್ಕೆ ಬಂದ್ರೆ, ಅಥವಾ ಇನ್ ಅ ವರ್ಸ್ಟ್ ಕೇಸ್ ಸಿನಾರಿಯೋ ಬಾಲ್ಕನೈಸೇಷನ್ ಆಫ್ ಇರಾನ್ ಆಯ್ತು ಅಂದ್ರೆ ಅಮೆರಿಕ ಗೆದ್ದ.
ಅದು ಇದು ಭಾರತದ ಎರಡೂ ಪಾಲಿಗೆ ಆಗಲ್ಲ ಒಳ್ಳೆಯದಲ್ಲ ಅನ್ನೋದು ಅಂತ ನನ್ನ ಇಷ್ಟು ಒಂದು ಸದ್ಯಕ್ಕೆ ಹೇಳ್ಬೋದು ನಾವು. ಇದು ಎರಡೂ ಆಗಲ್ಲ, ಸಾರಿ, ಅದು ಭಾರತದ ಪಾಲಿಗೆ ಒಳ್ಳೆಯದಲ್ಲ ಅಂತ ಸದ್ಯಕ್ಕೆ ಹೇಳಬಹುದು ಅಂತೆ. ಕರೆಕ್ಟ್. ಈ ಎರಡೂ ಆಗೋ ಹಾಗೆ ಕಾಣ್ತಾ ಇಲ್ಲ ಸದ್ಯಕ್ಕೆ. ನನ್ನ ಪ್ರಕಾರ ಇನ್ನೊಂದು ವಾರನೋ 2 ವಾರನೋ ಭೀಷಣ ಯುದ್ಧ ನಡೆದು ಒಂದು ನೆಗೋಷಿಯೇಷನ್ ಟೇಬಲ್ಗೆ ಇಬ್ರು ಮೀಡಿಯಾ ವಿಕ್ಟರಿ ಡಿಕ್ಲೇರ್ ಮಾಡಿ ಸುಮ್ಮನಾಗ್ತಾರೆ ಅನ್ನೋ ಒಂದು ಹೋಪ್ ಇದೆ. ಆ ಹೋಪ್ ಏನಾದ್ರೂ ಇದಾದ್ರಲ್ಲಿ ತುಂಬಾ ದೊಡ್ಡ ಯುದ್ಧ ಆಗಿ ಇಡೀ ಮಿಡ್ಲ್ ಈಸ್ಟ್ ಪೂರ ಧ್ವಂಸ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಪ್ರೇಮಶೇಖರ್ ಸರ್, ಬಾಲ್ಕನೈಸ್ ಆಗಬಹುದು ಅಥವಾ ಅಮೆರಿಕದ ಪಪೆಟ್ ಗೌರ್ಮೆಂಟ್ ಒಂದು ಬರಬಹುದು ಅಂತ ವಿಂಗ್ ಕಮಾಂಡರ್ ರಾಜೀವ್ ಅವರು ಹೇಳಿದಾಗ ಹಂಗೆ ಆಗಬಾರ್ದು, ಭಾರತದ ಪಾಲಿಗೆ ಒಳ್ಳೆಯದಲ್ಲ ಅಂತ ನಾನಂದೆ. ನೀವು ಅಡ್ಡಡ್ಡ ತಲೆ ಆಡಿಸಿದ್ರಿ. ನನ್ನ ಮಾತಿಗೆ ಒಪ್ಕೊಂಡ್ರಾ ಅಥವಾ ಒಪ್ಕೊಳ್ಳಿಲ್ವಾ ಅಂತ ಗೊತ್ತಾಗ್ಲಿಲ್ಲ ನನಗೆ. ಇನ್ಫ್ಯಾಕ್ಟ್ ಓಕೆ, ನಾನು ಅದು ಇರಾನ್ ಬಾಲ್ಕನೈಸ್ ಆಗೋದು ಭಾರತಕ್ಕೆ ಒಳ್ಳೆಯದಲ್ಲ ಅಂತ ನೀವು ಹೇಳಿದ್ರಲ್ಲ, ಆ ಮಾತನ್ನಷ್ಟೇ ನಾನು ಇಲ್ಲ ಅಂತೀನಿ. ರಾಜೀವ್ ಅವ್ರು ಹೇಳಿದ್ರಲ್ಲ, ಆ ಮಾತನ್ನ ಪೂರ್ಣವಾಗಿ ನಾನು ಒಪ್ತೀನಿ. ಅಂದ್ರೆ ಬಾಲ್ಕನೈಸ್ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರು, ಫೈನ್, ಅದನ್ನ ಒಪ್ಕೊಳ್ಳೋಣ. ಒಂದ್ ವೇಳೆ ಬಾಲ್ಕನೈಸ್ ಆದ್ರೆ ಅದು ಭಾರತಕ್ಕೆ ಒಳ್ಳೆಯದಲ್ಲ ಅಂತ ನೀವು ಹೇಳಿದ್ರೆ ಅದನ್ನು ಒಪ್ಪೋದಿಲ್ಲ. ಯಾಕೆ ಗೊತ್ತಾ? ಬಾಲ್ಕನೈಸ್ ಆದ್ರೆ ಸಿಸ್ತಾನ್ ಬಲೂಚಿಸ್ತಾನ್ ಇದೆಯಲ್ಲ, ಅದು ಬೇರೆ ಆಗ್ತದೆ. ಆ ಸಿಸ್ತಾನ್ ಬಲೂಚಿಸ್ತಾನ್ ಬೇರೆ ಆದ್ರೆ ಅದು ಪಾಕಿಸ್ತಾನದ ಬಲೂಚಿಸ್ತಾನ್ ಜೊತೆ ಸೇರ್ಕೊಳ್ತದೆ. ಸೇರ್ಕೊಂಡಾಗ ಆ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ಚಾಬಹಾರ್ ಇರೋದು, ಆಯ್ತಾ? ಆಗ ನಮಗೆ ನೇರ ಆಕ್ಸೆಸ್ ಸಿಗ್ತದೆ. ನಮಗೆ ಈಗಿನಷ್ಟು ಕಷ್ಟ ಆಗೋದಿಲ್ಲ. ಬಲೂಚಿಸ್ತಾನ್ ಅದಾದ್ರೆ ನಮ್ಮ ವ್ಯಾಸಲ್ ಸ್ಟೇಟ್ ಆಗ್ತದೆ. ಆದಾಗ ಅಫ್ಘಾನಿಸ್ತಾನಕ್ಕೆ, ಸೆಂಟ್ರಲ್ ಏಷ್ಯಾಗೆ ನಾವು ಆರಾಮಾಗಿ ನಾವು ಹೋಗ್ಬೋದು. ಎಂತದ್ದು ಅಂದ್ರೆ ನೀವು ಹೇಳೋದು ಅಮೆರಿಕದ ಮಾತು ಕೇಳುವ ಸರ್ಕಾರ ಒಂದು ಅಲ್ಲಿ ಬಂದ್ರೆ ಇರಾನ್ ಒಡೆದೋಗುತ್ತೆ ಅಂತ? ಇಲ್ಲ, ಹಾಗೇನಲ್ಲ. ಅಮೆರಿಕನ್ ಮಾತು ಕೇಳುವಂತ ಸರ್ಕಾರ ಬಂದ್ರೆ ಖಂಡಿತ ಆ ಸರ್ಕಾರ ಸಹ ಇರಾನ್ ಅನ್ನು ಒಟ್ಟುಗೂಡಿಸೋದಕ್ಕೆ ಪ್ರಯತ್ನ ಪಡ್ತದೆ. ಆದ್ರೆ ಒಂದ್ ವೇಳೆ ಅಂತ ಸರ್ಕಾರ ಬರ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಈಗಿನ ಸರ್ಕಾರ ವೀಕ್ ಆಗಿ ತುಂಬಾ ವೀಕ್ ಆಗಿಬಿಟ್ಟು IRGC ಅದು ಪೂರ್ತಿ ವೀಕ್ ಆಗೋದ್ರೆ ಖಂಡಿತ ಅದು ಇರಾನ್ ನಲ್ಲಿ ಆ ಒಂದು ಫಿಸಿಫರಸ್ ವಿಭಜನಕಾರಿ ಶಕ್ತಿಗಳಿವೆಯಲ್ಲ, ಅವು ಖಂಡಿತ ತಲೆ ಎತ್ತುತ್ತವೆ. ಸಿಸ್ತಾನ್ ಬಲೂಚಿಸ್ತಾನ್ ನಲ್ಲಿ, ಉತ್ತರದ ಅಜರ್ಬೈಜಾನ್, ಇರಾನಿಯನ್ ಅಜರ್ಬೈಜಾನ್ ನಲ್ಲಿ, ಮತ್ತೆ ನಾರ್ತ್ ವೆಸ್ಟರ್ನ್ ಕುರ್ದಿಸ್ತಾನ್ ನಲ್ಲಿ ಖಂಡಿತ ಅದು ಬದಲಾವಣೆ ಆಗೇ ಆಗ್ತದೆ. ಮತ್ತೆ ಆಕ್ಚುಲಿ ಈ ಗಲ್ಫ್ಗೆ ಹೊಂದ್ಕೊಂಡಂತ ಕೆಲವು ಪ್ರದೇಶಗಳಲ್ಲಿ ಅಲ್ಲೂ ಸಹ ಸುನ್ನಿ ಪಾಪ್ಯುಲೇಷನ್ ಇದೆ. ಇವನ್ ಸಿಸ್ತಾನ್ ಬಲೂಚಿಸ್ತಾನದ ಬಲೂಚಿಗಳು ಅವರು ಸುನ್ನಿಗಳು. ಅದರ ಪಕ್ಕದ ಲೆಫ್ಟ್ ಇದೆ ಹಾರ್ಮುಜ್ ಇದೆಯಲ್ಲ, ಅಲ್ಲಿರೋಗಳು ಸುನ್ನಿಗಳು ಅಷ್ಟೇ. ಅವರೂ ಸಹ ಆಕ್ಚುಲಿ ಬೇರಾಗಿ ಅರಬ್ ಕಂಟ್ರೀಸ್ ಜೊತೆ ಸೇರ್ಕೊಂಡ್ರೆ ಏನಾಗುತ್ತೆ, ಹಾರ್ಮುಜ್ ಸ್ಟ್ರೈಟ್ ಅನ್ನ ಕಂಟ್ರೋಲ್ ಮಾಡೋದು ತೆಹರಾನ್ಗೆ. ಅಲ್ಲಿ ಯಾವುದೇ ಸರ್ಕಾರ ಇರಲಿ, ಪೂರ್ವ ಅಮೆರಿಕನ್ ಇರಲಿ, ಈ ಧರ್ಮಾಧಿಕಾರಿಗಳ ಸರ್ಕಾರವೇ ಎಂಥದೇ ಸರ್ಕಾರ ಇರಲಿ, ಹಾರ್ಮುಜ್ ಸ್ಟ್ರೈಟ್ ಅನ್ನ ಕಂಟ್ರೋಲ್ ಮಾಡೋದು ಅದಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ಹಾರ್ಮುಜ್ ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರಿಗೂ ತೊಂದರೆ ಇರೋದಿಲ್ಲ. ಹೀಗಾಗಿ ಇರಾನ್ ಬಾಲ್ಕನೈಸ್ ಆಗೋದು ನಮಗೆ ಒಳ್ಳೆಯದಲ್ಲ ಅನ್ನೋ ನಿಮ್ಮ ಮಾತನ್ನ ನಾನು ಒಪ್ಪೋದಿಲ್ಲ. ಆದ್ರೆ ಆಗ್ಲಾರದು ಅನ್ನೋದನ್ನ ರಾಜೀವ್ ಹೇಳ್ತಾರಲ್ಲ, ಅದನ್ನ ಬಹುಶಃ ಆಗ್ಲಾರದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ, ಸಂತೋಷನೇ ಪಡೋಣ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.